ಹಾರನ್ ಸೌಂಡು, ಪೊಲ್ಯೂಷನು. ಗೋಸ್ಕರ ಹಂಗೆ ಒಂದು ಸಾಂಗು ನೋಡಿ. ಅದಕ್ಕೆ VIP ಬೋನೆ ಪಕ್ಕ. ನೆಕ್ಸ್ಟು ಬೋನೆ ಏನಾದ್ರು ಉದಾಡ್ಕ ರೋಡಲ್ಲಿ ಒಂದು ಆಕ್ಸಿಡೆಂಟು. ಫುಲ್ ಜಾರು ಹೆಂಗೆ ನಾವು 2 ಸರಿ ಇಕ್ಕಿದ್ದೀವಿ. ಗುಡ್ ಮಾರ್ನಿಂಗ್ ಸಕಲೇಶ್ವರ. ಈ ವೆದರ್ ನೋಡ್ತಾ ಇದ್ರೆ ಒಂದು ಕಾಫಿ ಇರಬೇಕಾಗಿತ್ತು ಅನಿಸುತ್ತೆ ಇವಾಗ. ಆದರೆ ಅಭ್ಯಾಸ ಇಲ್ಲ, ಏನು ಮಾಡೋದು. ಲೆಮನ್ ಟೀ, ಗ್ರೀನ್ ಟೀ ಏನಾರ ಇದ್ದಿದ್ರೆ ಕುಡಿಬೋದಾಗಿತ್ತು. ನಮ್ಮ ಕಡೆ ಬೆಳಗ್ಗೆ ಎದ್ದರೆ ಹಾರನ್ ಸೌಂಡು, ಪೊಲ್ಯೂಷನು. ಇಲ್ಲಿ ಪಕ್ಷಿಗಳ ಸೌಂಡ್ ಕೇಳಿಸ್ತೈತೆ, ಪೀಸಾಗಿದೆ. ವಾಕಿಂಗ್ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಎಷ್ಟೋ ಟೈಮ್ ಇವಾಗ 7:30 ಆಗಿದೆ. ಹಿಂಗೆ ಹೋಗೋಣ ಅಲ್ಲಿ. ಹಿಂಗೆ ಕಾಫಿ ನೀನು ಕುಡಿದ್ಯಪ್ಪ ಕಾಫಿ? ಫಾಗಿದೆ ಮಾರ್ನಿಂಗ್ ಫುಲ್ಲು ನೋಡಿ, ಸುತ್ತ ಫಾಗು. ಅಷ್ಟೊಂದೇನು ಚಳಿ ಆಗ್ತಾಯಿಲ್ಲ, ಪರವಾಗಿಲ್ಲ. ಪ್ಲ್ಯಾಂಟೇಷನ್ ಎಲ್ಲ ನೀಟಾಗಿ ಚೆನ್ನಾಗಿದೆ, ನೋಡ್ಬೋದು. ನೋಡಿ ಕಾಫಿಗೆ ವೆಯ್ಟ್ ಮಾಡ್ತಾವನೆ, ಆಲ್ರೆಡಿ ಆಗೈತೆ. ಇವನು ವೆಯ್ಟ್ ಮಾಡ್ತಾವನೆ, ಕೊಡ್ತಾರಾ ಇಲ್ಲ. ಅವ್ನು ನೋಡಿ ಕೇಳ್ದಿರಾನು ನೋಡಿ ಸೈಲೆಂಟಾಗಿದ್ದಾನೆ, ಎಲ್ಲಿಸ್ತಾರ. ಈಗ ಕೇಳೋದಲ್ಲ, ಈಗ ಕೊಡ್ತಾರ ಇಲ್ಲ. ನೂಕಾಕು ಬರೋಲ್ಲ ನೀನು ಕಾನೋಡು, ನೂಕಲ್ಲೇ ಗುಬ್ಬಾಳ್ ಕರೆಕ್ಟಾಗಿ. ಮಾರ್ನಿಂಗ್ ಉಯ್ಯಾಲೆ ಆಡ್ತಾಯಿದ್ವಿ ಎಷ್ಟೋ ದಿನ ಆದಮೇಲೆ. ಹಾಂ, ಏನು ನುಗ್ತಾ ಇದೆಯಲ್ಲ ಈ ಕ್ರಾಸಾಗಿ ನುಗ್ತಾ ಇದೆಯಾ? ಅವಳೆ ಲೂಸ್ತಾರ. ಪೀಸಾಗೈತಪ್ಪ, ತಣ್ಣಗೆ ಗಾಳಿ ಬರ್ತೈತೆ. ಏನು ಫ್ರೆಶ್ ಏರು, ಏನು ಕತೆ. ಹಾಂ ಹಾಂ, AC ಕೂಡ ಇಷ್ಟು ಕೂಲಾಗಿ ಬರಲ್ಲ. ಈ ವೆದರಲ್ಲಿ ಸಖತ್ತಾಗಿ ಬರ್ತೈತಪ್ಪ. ಸ್ವಿಮ್ಮಿಂಗ್ ಪೂಲ್ ಮುಂದೆ ನಿಂತು ಯೋಚನೆ ಮಾಡ್ತಾಯಿದ್ದೀನಿ, ಇಳಿಬೇಕಾ ಬೇಡ ಅಂತ. ನೋಡಿ ಇಷ್ಟೊತ್ತಿಗೆ ಹೆಂಗೆ ಇಳಿಯೋದು? ಇಳಿದ್ರೆ ಯಾಕೆ ಸುಮ್ಮನೆ ತಿರ್ಗಾ ಒಂದು ವಾರ ರೆಸ್ಟು, ನೆಗಡಿ ಅಂದ್ಕೊಂಡು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಫಾಗ್ ನೋಡಿದ್ರಿ ಅಲ್ಲಿ ಸೈಕಾಗೈತೆ. ನಾವು ನೋಡಿದ್ರೆ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇವಾಗ ಯೋಚನೆ ಮಾಡೋದೇ ಆಗೋಯ್ತು, ಇಳಿಬೇಕಾ ಬೇಡ ಅಂತ. ಏನು ಹೇಳು? ಹ್ಞೂ, ತಳ್ಬಿಡ್ತೀಯ. ಎಷ್ಟು ಎಕರೆದಲ್ಲಿ ಮಾಡೋರ ಇದನ್ನು ಅಂದಾಜು? 5 ಎಕರೆ ಲೇ, 5 ಎಕರೆ ಎಲ್ಲ ಅದು ಸೇರ್ಸಾ? ಅವಿಲ್ಲ ನಾವಿದ್ರಲ್ಲ, ಅದು ಸೇರ್ಸಂದ್ರೆ ಇರ್ತೈತೆ. ಏನು ಇಲ್ಲಿಂದ ಅಲ್ಲಿಗೆ ಒಂದು 5 ಗುಂಟೆ ಅಪ್ಪ, ಅಲ್ಲಿಂದ ಇಲ್ಕ ಏನೋ ಸ್ವಿಮ್ಮಿಂಗ್ ಪೂಲು ಇಲ್ಲಿಂದ ಅಲ್ಕ. ಲೇ ಸುಮ್ಮನೆ ಇರಪ್ಪ. ಹೌದಂತ. ಏಯ್ ಸ್ವಿಮ್ಮಿಂಗ್ ಪೂಲೇ ಒಂದು 2 ಗುಂಟೆ ಎಷ್ಟು ಬರ್ತೈತೆ? 2 ಗುಂಟೆ. ಹಾಂ ಲೇ ಸುಮ್ಮನೆ ಅಪ್ಪ, ನೀನು ಸುಮ್ಮನೆ ನೀನೇನು ಅಲ್ಲೇ. ಎಳ್ಳಿಗ್ಲವ ತಿಂಗ್ ಮರದಲ್ಲೇ? ಹಾಂ ಹೌದಾ? ಮಾರ್ನಿಂಗ್ ಸ್ವಿಮ್ಮಿಂಗ್ ಮಾಡ್ತಾಯಿದ್ದೀನಿ.
ಸ್ವಿಮ್ಮಿಂಗ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ. ಯಾವಾಗೂ ನಾವು ರೆಸಾರ್ಟಿಗೆ ಬಂದಾಗ ಬೆಳಗ್ಗೆ ಸ್ವಿಮ್ಮಿಂಗ್ ಮಾಡ್ತೀವಿ. ಏನಕ್ಕೆ ಅಂದರೆ ನಾವು ಬರೋದೇ ಚೆಕ್ಔಟು ಬೇಗ, ಚೆಕ್ಕಿನ್ನು ಲೇಟು. ಎಲ್ಲರೂ ಕರೆಕ್ಟ್ ಟೈಮ್ 2 o'clock ಹೋಗ್ತಾರೆ, 12 o'clock ಬರ್ತಾರೆ. ನಾವು ಒಂದು ಈವ್ನಿಂಗ್ ಒಂದು 8 o'clock ಬಂದ್ವಿ. ಇವಾಗ ಸ್ವಿಮ್ಮಿಂಗ್ ಮುಗಿಸ್ಕೊಂಡು ಆಮೇಲೆ ಇನ್ನು ನಾಷ್ಟ ಮಾಡಿ ಬಿಡ್ತೀವಿ. 12 o'clockವರೆಗೂ ಇರುತ್ತೆ. ನಾವು ಬೇಗ ಬಿಡ್ತೀವಿ ಇನ್ನೂ ಸ್ವಲ್ಪ. ಈ ಬೀಜ ಏನಂತ ಗೆಸ್ ಮಾಡಿ ಕಾಮೆಂಟ್ ಮಾಡಿ ಹೇಳಿ, ಏನು ಬೀಜ ಇದು ಅಂತ. ಕಾಣಿಸ್ತಾ ಇದೆಯಾ ತಾನೇ ಎಲ್ಲರಿಗೂ? ಕಾಮೆಂಟ್ ಮಾಡಿ ಹೇಳಿ ಏನು ಬೀಜ ಇದು ಅಂತ. ನೀಟಾಗಿ ನೋಡ್ಕೊಳ್ಳಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಸ್ವಲ್ಪ ಲೇಟ್ ಆಯಿತು. ಬ್ರೆಡ್ಡು ಜಾಮ್ ಎಲ್ಲ ಮಿಸ್ ಆಯಿತು. ಸದ್ಯಕ್ಕೆ ವಡೆ, ಇಡ್ಲಿ, ಪೊಂಗಲ್ಲು ತಿಂತಾಯಿದ್ದೀನಿ. ಟೇಸ್ಟ್ ಎಲ್ಲ ನಮ್ಮ ಥರನೇ ಇದೆ. ನಮ್ಮ ಕಡೆ ಮನೆ ಇಡ್ಲಿ ತಿನ್ನೋ ಥರ ಟೇಸ್ಟ್ ಎಲ್ಲ ಚೆನ್ನಾಗಿದೆ. ವೆದರು ಬಿಸಿಲು ಬಂದೈತೆ ಫುಲ್ಲು. ನಾನು ತಿನ್ಬಿಟ್ಟು ಚೆಕ್ಔಟ್ ಮಾಡೋದೆ. ಇಡ್ಲಿ ಚೆನ್ನಾಗಿದೆ, ಪೊಂಗಲ್ಲು ಚೆನ್ನಾಗಿದೆ. ಪೊಂಗಲ್ಲು ಸಖತ್ತಾಗೈತೆ. ಊಟಗಳೇನು ಮೋಸನೇ ಇಲ್ಲಪ್ಪ. ರಾತ್ರಿನೂ ಚೆನ್ನಾಗಿತ್ತು. ಯಾರೋ ಚೆಫು ಒಳ್ಳೆ ಚೆಫೆ, ಚೆನ್ನಾಗಿ ಮಾಡವ್ರೆ, ಚೆನ್ನಾಗಿ ಮಾಡಿಕೊಟ್ಟವ್ರೆ. 20 ನಿಮಿಷ ಬೇಗ ಬಂದಿದೆ. ಇನ್ನೊಂದು 10 ನಿಮಿಷ 20 ನಿಮಿಷ ಬೇಗ ಬಂದಿದ್ರೆ ನಾವೆಲ್ಲಿ ಸ್ವಲ್ಪ ಜಾತ್ರೆ ಮಾಡ್ಕೊಂಡಿದ್ರಿ ಅಲ್ಲೇ, ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು ಅಷ್ಟೇ. ರೀಲ್ಸ್ ಮಾಡಿಕೊಂಡು ಲೇಟ್ ಮಾಡಿ. ರೀಲ್ಸ್ ಏನಲ್ಲ, ಎರಡೇ ರೀಲ್ಸಲ್ಲಿ ಎಲ್ಲ ಮುಗೀತು. ಇವಾಗ ಚೆಕ್ಔಟ್ ಮಾಡ್ತಾಯಿದ್ದೀವಿ. ನೋಡಿ ಹೆಂಗಿತ್ತು ರೂಮು ಅಂತ ಒಂದು ಸರಿ. ಇದು ವಾಶ್ರೂಮು. ಇನ್ನೇನು ಇವಾಗ ನೆಕ್ಸ್ಟು ಎಲ್ಲಿಗೆ ಹೋಗ್ತೀವಿ ಅಂತ ನೋಡ್ತಾ ಇರಿ. ಕಾರ್ ವೆಯ್ಟಿಂಗಲ್ಲಿದೆ ಅಲ್ಲಿ. ಇದು ನಾವಿದ್ದಿದ್ದು ಬಂದು ತಾಮೋರ ರೆಸಾರ್ಟು. ಬೆಸ್ಟು, ಇಲ್ಲಿ ಎಲ್ಲೂ ಇಲ್ಲ ಈ ಪ್ರೈಸ್ಗೆ ಸಿಕ್ಕೋದು. ಪೀಸಾಗಿರ್ಬೋದು. ಏನು ಲಂಚ್ ಇರುತ್ತೆ, ಡಿನ್ನರ್ ಇರುತ್ತೆ, ಬೆಳಗ್ಗೆ ಬ್ರೇಕ್ಫಾಸ್ಟ್ ಇರುತ್ತೆ. ಕಮ್ಮಿ ಪ್ರೈಸ್, ಜಾಸ್ತಿ ಏನಿಲ್ಲ. ಒಂದು ಸರಿ ಬಂದು ನೋಡಿ, ಎಲ್ಲ ಚೆನ್ನಾಗಿದೆ ಫುಲ್ಲು. ರೆಸಾರ್ಟ್ ಮುಗಿಸ್ಕೊಂಡು ಇವಾಗ ಆನ್ ದ ವೇ ಟು ಧರ್ಮಸ್ಥಳ. ಈ ಧರ್ಮಸ್ಥಳ ರೂಟೇ ಒಂಥರ ಸ್ಪೆಷಲ್ಲು. ಎಲ್ಲಿ ನೋಡಿದ್ರು ಆ ಕಡೆ ಈ ಕಡೆ ಫುಲ್ಲು ಗ್ರೀನರಿ. ಏನಂತ್ಯಾ, ಫುಲ್ ಕಾಫಿ ಎಸ್ಟೇಟು ಒಂಥರ ಪೀಸಾಗಿರುತ್ತೆ. ಹೋಗ್ತಾ ಇರ್ಬೋದು. ಈ ರೋಡಲ್ಲಿ ಇನ್ನೂ ಯಾರು ಹೋಗಿರಲ್ಲ ಧರ್ಮಸ್ಥಳಕ್ಕೆ. ಹೋಗಿರ್ತಾರೆ, ಹೇಳೋಕ್ಕಾಗಲ್ಲ. ಮ್ಯಾಪ್ ತೋರಿಸ್ರೆ ಹೋಗುತ್ತಾನೆ. ಯಾವುದೋ ರೂಟ್ ಒಂಥರ ಚೆನ್ನಾಗೈತೆ. ರೋಡ್ ಖಾಲಿ ಇದೆ ನೋಡಿ, ಪೀಸ್ ಹೆಂಗಿದೆ ಅಷ್ಟು. ಇಂಥ ರೂಟುಗಳೆಲ್ಲ ಹೋಗ್ತಾ ಇರ್ಬೇಕಷ್ಟೇ ಪೀಸಾಗೆ. ಇವಾಗ ನಿಮಗೋಸ್ಕರ ಹಂಗೆ ಒಂದು ಸಾಂಗು. ಇದು ಯಾವ್ದು ಎಸ್ಟೇಟ್ ಹೋಗಾಯ್ತು? ಹೌದಾ? ಈ ಮ್ಯಾಪ್ ತಪ್ಪಿದ್ರೆ ಇಲ್ಲಿ ಬಂದಿಲ್ಲ. ಊರಲ್ಲಿ ಯಾಕೋ ಎಸ್ಟೇಟು ಯಾವುದೋ ತಪ್ಪು ನಾನು ಬಂದ್ಬಿಟ್ಟಿದ್ದೀರಿ ಇವಾಗ. ಇಲ್ಲಿಲ್ಲ, ಯಾವುದೋ ಎಸ್ಟೇಟಾ ಏನೋ ನೋಡೋಣ.
ಅಲ್ಲಿರೋರ್ನ ಕೇಳ್ಬೇಕಾಗಿತ್ತಲೇ. ಹೋಗುತ್ತಾ ಇಲ್ಲ ಇಲ್ಲ ಅದು ಕನೆಕ್ಟ್ ಆಗ್ಬೋದಲ್ಲೇ ಇದರಿಂದ ಅದಕ್ಕೆ. ನೋಡೋಣ ನಡಿ. ನೋಡ 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 ಅಲ್ಲಿ ಹೋಗಂಗ ಏನೋ ಕನೆಕ್ಟ್ ಆಗ್ತೈತೆ ನಡಿಯೋ. ನೋಡ ಅಲ್ಲಿ ಬರ್ತೇವಿಲ್ಲ ಕಾರುಗಳೆಲ್ಲ ಕನೆಕ್ಟ್ ಆಯ್ತಾ. ರೋಡು ಬ್ಲಾಗ್ ಆಗೈತೆ ಅಷ್ಟೇ, ಇನ್ನೇನಿಲ್ಲ. ತುಪ್ಪೇನು ಹೋಗಿಲ್ಲ, ಕರೆಕ್ಟಾಗಿ ಹೋಗ್ತಾ ಇದ್ದೀರಿ. ನೋಡಿ ಸಿಕ್ತು ರೋಡು. ಸೊ ಫೈನಲಿ ವಿ ರೀಚ್ಡ್ ಧರ್ಮಸ್ಥಳ. ಎಷ್ಟು ಗಂಟೆ? 12:50ಗೆ ರೀಚ್ ಆಗಿ ಧರ್ಮಸ್ಥಳಗೆ. ಎಷ್ಟಿದೆಯೋ ಏನೋ ಗೊತ್ತಿಲ್ಲ, ನೋಡೋಣ ಎಷ್ಟಿತ್ತೋ ಇಲ್ಲೋ, ಎಷ್ಟೊತ್ತು ದರ್ಶನ ಆಗುತ್ತೆ. ನೋಡ್ತಾ ಇದ್ರೆ ಹೆವಿ ಕ್ರೌಡ್ ಇದೆ. ಜನಗಳು ಇದ್ದಾರೆ, ಬೆಚ್ಚ ಜನ. ಹೆವಿ ಕ್ರೌಡ್, ಫುಲ್ಲಿ ಕ್ರೌಡೆಡ್ ಮಾ, ಫುಲ್ಲು ಕ್ರೌಡ್ ಐತೆ. ಜನ ಇದ್ದಾರೆ ಸುಮಾರಾಗಿ, ಏನಿಲ್ಲ ಜಾಸ್ತಿ ಕ್ರೌಡೇ ಇದೆ. ಎಷ್ಟೊತ್ತಿಗಾಗುತ್ತೆ ಅಂತಲೇ ಸ್ವಲ್ಪ ಡೌಟು. ನೋಡೋಣ ಇನ್ನು ಎಂದರಲ್ಲಿ ಹಿಂಗೆ ವ್ಯವಸ್ಥೆ ಎಷ್ಟೆಷ್ಟು ಅವರ್ ಎಷ್ಟೆಷ್ಟೆಲ್ಲ ಆಗುತ್ತೆ ಅಂತ ನೋಡಿ ಹೇಳ್ತೀನಿ. ಜನ ನೋಡಿ ಫುಲ್ಲು ಜನ. ಈ ನಡುವೆ ನಂದು ಹೆಂಗಾಗಿದೆ ಗೊತ್ತಾ, ಎಲ್ಲಿ ಹೋದ್ರೂ ನಾರ್ಮಲ್ ಥರ ಹೋಗೋಕ್ಕಾಗ್ತಾಯಿಲ್ಲ ನೋಡಿ. ಅದಕ್ಕೆ VIP ಪಾಸ್ ಇಸ್ಕೊಂಡಿದ್ದೀನಿ. ಹೋಗ್ಬೇಕು ಇವಾಗ, ಅಲ್ಲಿ ಕೊಡಬೇಕು. ಧರ್ಮಸ್ಥಳ ಪ್ರಸಾದ ಸ್ವೀಕರಣೆ ಮಾಡ್ತಾ ಇದ್ದೀವಿ. ಇವತ್ತು ಕಂಪ್ಲೀಟ್ ಮಾಡ್ತೀನಿ ನಾನು. ನಾನು ಕಂಪ್ಲೀಟ್ ಮಾಡ್ತೀನಿ ಇಲ್ಲ. ಊಟ ಮುಗೀತು, ಇನ್ನೇನು ಇವಾಗ ಬಿಡಬೇಕು. ನನ್ನ ಹಿಂದೆ ಮುಂದೆ ಇರೋರೆಲ್ಲ ಊಟ 2 ಸರಿ ಹಾಕ್ಸ್ಕೊಂಡು ತಿಂತಾರೆ. ಅದೇನೋ ನನಗೆ 2 ತುತ್ತು ತಿನ್ನೋ ಅಷ್ಟೊಂದು ಹೊಟ್ಟೆ ತುಂಬೋಗುತ್ತೆ. ಅದು ಏನಂತ ಗೊತ್ತಿಲ್ಲ. ಧರ್ಮಸ್ಥಳದಲ್ಲಿ ಯಾವಾಗೂ ಅಷ್ಟೇ. ರಶ್ ನೋಡಿ ಎಷ್ಟಿದೆ. ಇಲ್ಲಿಂದ ರಶ್ಶೆ ಫುಲ್ಲು, ಈ ಕಡೆಯಿಂದ ಆ ಕಡೆವರೆಗೂ ಫುಲ್ಲು ರಶ್ಶೆ. ಸುಮಾರಾಗಿ ಬೇಗ ಆಯಿತು. ಇಲ್ಲಿ ನಾನು ಇವಾಗ ಊಟ ಮುಗಿಸ್ಕೊಂಡು ಅಲ್ಲಿ ನೋಡಿರೋದೇನೆಂದರೆ, ಇವಾಗ ನೆಕ್ಸ್ಟ್ ತಿರುಪ್ತಿಯಲ್ಲಿ ಹೆಂಗೆ ಕಾಂಪ್ಲೆಕ್ಸ್ ಹಾಕಿ ಇಟ್ಟಿರ್ತಾರೋ ಅದೇ ಥರ ಇಲ್ಲಿ ನೆಕ್ಸ್ಟ್ ಧರ್ಮಸ್ಥಳದಲ್ಲೂ ಪ್ರಿಪೇರ್ ಆಗಿಬಿಡಿ. ಯಾಕಂದರೆ ಜಾಸ್ತಿ ಜನ ಇರ್ತಾರೆ, ಅದಕ್ಕೋಸ್ಕರನೇ ಇಲ್ಲಿ ಏನನ್ನೋದು ಅದನ್ನು ಕೂಡಾಕೋದನ್ನು ಬೋನೆ ಪಕ್ಕ ನೆಕ್ಸ್ಟು ಬೋನೆ. ಇನ್ನು ಧರ್ಮಸ್ಥಳದಲ್ಲೇ ಪ್ರಿಪೇರ್ ಆಗಿಬಿಡಿ ಇವಾಗೇನೆ, ಯಾಕಂದರೆ ಅಷ್ಟೊಂದು ಜನ, ಅದಕ್ಕೋಸ್ಕರನೇ ಅವರು ಬೋನ್ ಮಾಡ್ತಾಯಿದ್ದಾರೆ. ನಾವು ಮೊದಲು ಹೇಳ್ತಾ ಇದ್ವಿ ತಿರುಪ್ತಿ ಥರ ಧರ್ಮಸ್ಥಳ ಮಾಡಿಲ್ಲ ಅಂತ, ಇವಾಗ ಇಲ್ಲಿ ಮಾಡಿಬಿಟ್ರು. ನೆಕ್ಸ್ಟ್ ಏನಿಲ್ಲ, ಅನ್ಭೋಗಿಸ್ಬೇಕಷ್ಟೆ. ಬಿಸಿಲೇನು ಈ ಪಾರ್ಟಿ ಅಪ್ಪ ಸ್ವಾಮಿ, ಸಖತ್ ಬಿಸಿಲು. ಏನು ಮಾಡೋದು. ನೆಕ್ಸ್ಟು ಸೌದಾಡ್ಕ ಹೋಗಬೇಕು. ಕುಕ್ಕೆಗೆ 3 o'clock ಕ್ಲೋಸು, ಅದಕ್ಕೆ ಸ್ವಲ್ಪ ನಿಧಾನವಾಗಿ ಬಿಡೋಣ ಅಂತ. 3:30 ಓಪನ್ನು. 2 o'clock 3 o'clock ಕ್ಲೋಸ್ ಅಲ್ಲಿ. 3:30 ಓಪನ್ ಆಗುತ್ತೆ. 3:30 ಓಪನ್ ಆಗುತ್ತಾ? ಇವಾಗ ಕ್ಲೋಸಾ 1.5 ಅವರು? ಅದಕ್ಕೆ ಸ್ವಲ್ಪ ಲೇಟಾಗಿ ಬಿಡೋಣ ಅಂತ. ಹೋಗೋದ್ರಲ್ಲಿ 3:30 ಆಗ್ತದೆ. ಕರೆಕ್ಟಾಗಿ ಸೌದಾಡ್ಕ ಹೋಗಿ ಇನ್ನೂ ಅಲ್ಲಿ ಅಷ್ಟೊತ್ತು ಸರೋಗ್ತೈತಿ. 4 ಗಂಟೆಗೆ ಹೋಗೋದು. ಹೆಂಗೋ ಇಲ್ಲಿ ದರ್ಶನ ಬೇಗ ಆಯಿತು. ನಾವು ತಗೊಂಡಿರೋ VIP ಪಾಸಲ್ಲಿ ಏನೇನಿದೆ ಅಂತ ನೋಡೋಣ ಇವಾಗ. ಫೋಟೋ ಮಂಜುನಾಥ ಸ್ವಾಮಿದು, ಆಮೇಲೆ ಒಂದು ವಿಗ್ರಹ ಏನೋ ಕೊಟ್ಟಿದ್ದಾರೆ ದೊಡ್ಡದಾಗಿ. ಸರಿಯಾಗೈತಪ್ಪ ತೂಕ.
ಸಾಕತ್ತಾಗೈತಪ್ಪ ಮಂಜುನಾಥ ಸ್ವಾಮಿ. ಆಮೇಲೆ ಇನ್ನೂ ಏನು ಕೊಟ್ಟವ್ರೆ, ಡೈರಿ ಏನೋ, ಡೈರಿನ ಓಹೋ ಪಂಚೆ ಕೊಟ್ಟಿದ್ದಾರೆ. ಡೈರಿ ಒಂದು ಎಕ್ಸ್ಟ್ರಾ ಪಂಚೆ ಕೊಟ್ಟಿದ್ದಾರೆ. ಓಂ ನಮಃ ಶಿವಾಯ. ಆಮೇಲೆ ಅದೇ ಮಂಜುನಾಥ ಸ್ವಾಮಿ ಡೈರಿ, ಕ್ಯಾಲೆಂಡ್ರ್, ಫೋಟೋಗಳು, ಅದರಲ್ಲಿ ಏನೇನೋ ಅದು ಇದು ಕೊಟ್ಟವ್ರೆ. ಇದರಲ್ಲಿ ಪ್ರಸಾದ, ಲಾಡು, ಅಯ್ಯೋ ಪ್ರಸಾದ ಕೊಟ್ಟಿದ್ದಾರೆ. ಏನೋ ನಮ್ಮ ಮನೆಗೆ ಕೋಕೋನಟ್ಟು ಆಯಿಲ್ ಬೇಕು ಅಂದರು. ಏನೋ ಒಂದು 3 ಇಸ್ಕೊಂಡಿದ್ದೀನಿ. ಒರಿಜಿನಲ್ ಕ್ವಾಲಿಟಿ ಅಂತ ಇದು. ಯಾವುದೋ ಡಬ್ಬ, ಯಾವುದೋ ಪ್ಯೂರ್ ಅಂತಪ್ಪ ಇದು. ಪ್ಯೂರು, ಇನ್ನೊಂದು ಇನ್ನು ಏನೇನೋ ತೋರಿಸ್ತಪ್ಪ. ಪ್ಯೂರು, ಅನ್ಪ್ಯೂರು, ಇನ್ನೂ ಫಸ್ಟ್ ಕ್ವಾಲಿಟಿ, ಥರ್ಡ್ ಕ್ವಾಲಿಟಿ ಏನೇನೋ. ಇದರಲ್ಲಿ ನಂಬರ್ 1 ಅಂತಪ್ಪ. ವಾಚ್ಗಳ ಥರನಾ? ಹಾಂ, ವಾಚ್ಗಳ ಥರ. ಇದೇನೋ ಮಸಾಲೆ ಐಟಮ್ಗಳು ಏನೇನೋ ಇಸ್ಕೊಂಡೆ. ಏನೋ ಮಾಡ್ಕೊಂಡ್ಲಿ ಬಿಡು ಅಂದ್ಬಿಟ್ಟು ನಾನೇ ತಾನೇ ಕೇಳೋದು ಚೆನ್ನಾಗಿ ಅರ್ವಾಗಿ. ಅದಕ್ಕೆ ಅದಕ್ಕೆ ಯಾಕೆ ಹೇಳೋದು ಮಾತ್ರ ಹೇಳ್ತೀಯಾ, ತರೋದು ಮಾತ್ರ ಇಲ್ಲ ಅಂತೇಳಿ, ಅದಕ್ಕೆ ಯಾಕೆ ಸುಮ್ಮನೆ ಅಂದ್ಬಿಟ್ಟು ಇಸ್ಕೊಂಡಪ್ಪ. ಬೆಂಗಳೂರಲ್ಲಿ ಟ್ರಾಫಿಕ್ಕು ಅಂದರೆ ಇಲ್ಲೂ ಟ್ರಾಫಿಕ್ಕಪ್ಪ. ಕುಕ್ಕೆ ಸುಬ್ರಹ್ಮಣ್ಯ ರೋಡು ಹೋಗ್ತಾ ಇರೋದು ಇವಾಗ. ಏನು ಟ್ರಾಫಿಕ್ಕು, ಎಲ್ಲಾದರೂ ಟ್ರಾಫಿಕ್ಕು. ಎಲ್ಲನ ಆರಾಮಾಗಿ ಹೋಗ್ತಾ ಇರೋಣ ಅಂದರೆ ಬಿಡಲ್ಲ. ಅದಕ್ಕೆ ಏನು ಮಾಡಬೇಕಂದ್ರೆ ವೆಡ್ನೆಸ್ಡೇ, ಥರ್ಸ್ಡೇ ಬನ್ನಿರಿ ಅಂತ ಹೇಳೋದು. ಶನಿವಾರ ಭಾನುವಾರ ಏನಕ್ಕೆ ಬರ್ತೀರಾ? ನನಗೆ ನಾನೇ ಒಪ್ಕೊತಾ ಇದ್ದೀನಿ. ಹಾಂ, ಸೌದಾಡ್ಕಾಗಿ ತಿರ್ಸೋದಾ ಇವೆಲ್ಲ? ನೋಡಪ್ಪ ಎಷ್ಟು ಐತೆ ಸ್ವಾಮಿ. ಏನು ಟ್ರಾಫಿಕ್ಕು, ಏನು ಕಥೆನೋ, ಏನು ಮಾಡೋಕ್ಕಾಗಲ್ಲ. ಬಂದಮೇಲೆ ಇದ್ದಿದ್ದೆ. ಏನಂತೀರ? ಸೌದಾಡ್ಕ ರೋಡಲ್ಲಿ ಒಂದು ಆಕ್ಸಿಡೆಂಟು. ಎಲ್ಲೋ ಶಬರಿಮಲೆ ಅವರು ಬಸ್ಸವ್ರು ಇರ್ಬೋದು ಮೋಸ್ಟ್ಲಿ. ಗಾಡಿ ನೋಡಿ ಹೆಂಗಾಗಿದೆ ಅಂತ, ಎಲ್ಲೋಗಿದೆ ಅಂತ ನೋಡಿ. ಅದಕ್ಕೆ ಫುಲ್ಲು ಟ್ರಾಫಿಕ್. ಇಲ್ಲಾಂದರೆ ಎಷ್ಟು ಟ್ರಾಫಿಕ್ ಆಗ್ತಾ ಇರಲಿಲ್ಲ. ನೋಡಿ ಎಷ್ಟಿದೆ ಲೈನಾಗಿ. ನಮ್ಮಿಂದ ಕಡೆಯಿಂದಾನೆ ಲೈನು ಶುರು. ಇನ್ನೂ ಬೇಜಾನೈತೆ. ಎಷ್ಟು ನಿಮಿಷಕ್ಕೆ ತೋರಿಸೈತಪ್ಪ? ಇನ್ನು 2.6 ಕಿಲೋಮೀಟ್ರ್, 6 ಮಿನಿಟ್ ಹೋಗ್ಬೇಕಂತ ಇಲ್ಲಿ. ವಾಟ್ ಟು ಡೂ, ವಾಟ್ ನಾಟ್ ಟು ಡೂ. ಹೇಗಿರಬೇಕು ಅಂದರೆ ಇಲ್ಲಿ ಸೌದಾಡ್ಕ ಟೆಂಪಲಲ್ಲಿ ಹಿಂಗೆ ಹೋದ್ರ ಹಿಂಗೆ ಬಂದ್ರ ನೋಡಿ. ಪ್ರಸಾದನೂ ಇಸ್ಕೊಂಡಿದ್ದಾಯ್ತು. ತಿಂದೇ ಇರ್ತೀರ ಪ್ರಸಾದನ. ಹೆಂಗಿರುತ್ತೆ ಹೇಳಿ, ಸಕ್ಕತ್ತಾಗಿರುತ್ತೆ ಪ್ರಸಾದ ಮಾತ್ರ. ಸೌದಾಡ್ಕದು ಪ್ರಸಾದ ಮಾತ್ರ ಚೆನ್ನಾಗಿರುತ್ತೆ. ಯಾರೆಲ್ಲ ತಿಂದಿಲ್ಲ ಒಂದ್ಸರಿ ಟೇಸ್ಟ್ ನೋಡಿ, ತಿಂದು. ಫುಲ್ ಜಾರ್ಗೆ ಹಾಕು ಎಲ್ಲ. ನಾನು ಹೇಳಿದೆ ಸೌತಾಡ್ಕ ಆದಮೇಲೆ ಲೆಫ್ಟ್ ಅಂತ ಹೇಳಿದ್ರೆ ಕೇಳ್ತೀನಿ. ಲೇ ನಡಿಯಲಿ. ಧರ್ಮಸ್ಥಳಕ್ಕೆ ಹಂಗೂ ಬರ್ಬೋದು. ಚಾರ್ಮುಡಿ ಘಾಟ್ ಮೇಲೆ ಏನೋ ಒಂದೇ ರೂಟ. ನಿಮ್ಮೂರ್ಗೆ ಒಂದೇ ರೂಟ್ ಐತಾ ಹೊಸಳ್ಳಿಕ? ಎಷ್ಟು ರೂಟಿಂದ ಬರ್ಬೋದು? ಲೂಸ್ ನನ್ನ ಮಗನ ನಿನ್ಲಿ. ಇರ್ತವೆ ದಾರಿಗಳು, 106 ಇರ್ತವೆ. ನಾವು 106 ದಾರಿಗಳಲ್ಲೂ ಹೋಗ್ಬೋದು. ಇನ್ನು ನೀನು ಬರ್ದಿರೋದು ಜಾಗಗಳು ಇಷ್ಟಿರ್ತವೆ ಈ ಧರ್ಮಸ್ಥಳಕ್ಕೆ ರೂಟ್ಗಳು. ಹಾಂ, ಕುಡ್ದು ಫುಲ್ ಜಾರ, ಫುಲ್ಲು ಜಾರು ಹೆಂಗೆ ತಾಟ್ಲಿಂಗ್ ಚೆನ್ನಾಗಿತ್ತು. ಫಾಸ್ಟು ಸರಿಯಾಗಿ ಸೈಕಾಯ್ತು. ಆಮೇಲೆ ಪೀಸು ಇಲ್ಲೇ ತೋರಿಸ್ತೈತೆ. ಇಲ್ಲೇ ಅಲ್ಲಿ ಯಾವುದೋ ಒಂದು ನಾನು ನೋಡಿದೆ ಮೊನ್ನೆ, ಗೂಗಲ್ ಮ್ಯಾಪ್ ಹಾಕ್ಕೊಂಡು ಹಿಂಗೆ ಹೋಗ್ತಾನೆ ಅವರೇ.
ಬ್ರಿಡ್ಜು ಆಮೇಲೆ ಬ್ರಿಡ್ಜ್ ಎಂಡಿಂಗು ನೋಡಿದೆ. ಹಾಂ ಹಂಗೆ ಪಾಪ ಬಿದ್ದೋಗ್ಬಿಟ್ಟವ್ರೆ ಅವರು. ಗೂಗಲ್ನ ನಂಬೇಡಿ, ಮನುಷ್ಯರನ್ನ ನಂಬಿ ಅವ್ರು ಹೇಳಿದ್ದನ್ನು ಫಾಲೋ ಮಾಡಿ. ಇವನ್ ಮಾತಂತೂ ಕೇಳಬೇಡಿ. ಇನ್ನಿಲ್ಲೇ ರೈಟ್ ಅಂತಾನೆ, ಇಲ್ಲೇ ರೈಟ್ ಅಂದ್ಬಿಡ್ತಾನೆ, ಹಿಂಗೆ ಹೋಗ್ಬಿಡಿ ಅಂತಾನೆ. ಆ್ಯಕ್ಚುಲಿ ಇಲ್ಲಿ ಯೂ ಟರ್ನ್ ಮಾಡ್ಕೊಂಡು ಕೆಳಗಡೆ ಹೋಗ್ಬೇಕು ಸ್ವಲ್ಪ. ಈ ಗೂಗಲ್ ಮ್ಯಾಪ್ ನಂಬಿಟ್ರೆ ಆಯ್ತಪ್ಪ. ಆಯ್ತು ಅಣ್ಣ, ಇಲ್ಲೇ ಹೋಗ್ಬೇಕಂತೆ. ಇಲ್ಲೇ ಎಲ್ಲಿ ಇಲ್ಲ ಹೋಗೋದು? ಅದು ನಾವು ಬ್ರಿಡ್ಜ್ ಕೆಳಗೆ ಹೋಗ್ತಾ ಇದೀವಿ ಅಂತ ಅನ್ಕೊಂಡೆ ಪಾಪ. ಅಯ್ಯೋ ಬ್ರಿಡ್ಜ್ ಕೆಳಗೆ ಹೋಗ್ಬಿಟ್ಟಿದೆ. ಬ್ರಿಡ್ಜ್ ಕೆಳಗೆ ನೋಡಿ, ಇನ್ನು ಅಲ್ಲೋಗಿ ಯೂ ಟರ್ನ್ ಮಾಡಬೇಕು ಕುಕ್ಕೆ ಸುಬ್ರಹ್ಮಣ್ಯಗೆ. 94. ಏನಪ್ಪ ಗೂಗಲ್ ಇದು, ಅಷ್ಟು ಮಾತ್ರ ಅಪ್ಡೇಟ್ ಆಗೋಕ್ಕಾಗಲ್ಲ ಇದು. ಇಲ್ಲಿರೋ ರಶ್ ರೋಡಲ್ಲಿ ಇವ್ನು ಸ್ಕಾರ್ಪಿಯೋ ಅದನ್ನು ಏನು ಬಾಳ್ತಾವ್ ನೋಡ್ರಿ. ಫುಲ್ಲು ಇದೈತೆ ರಶ್ಶು. ನೋಡಿ ಇಲ್ಲಿ ನೋಡಿ ಏನು ಬಾಳ್ತಾನೆ ಇಲ್ಲಿ ನೋಡಿ. ಪೋರ್ಟ್ ಹಾಂ ನೋಡಿ. ಕುಕ್ಕೆ ಸುಬ್ರಹ್ಮಣ್ಯ ಜನ ಸಾಗರ ತಾನೆ. ಜನ ಬೇಜಾನ್ ಜನ ಅವರೇ. ಇಲ್ಲೇ ಎಷ್ಟೊತ್ತಾಗ್ತೈತೆ ದರ್ಶನ. ಬೇಗ ಜನ ಜಾಸ್ತಿ ಅವರು ಇಲ್ಲ. ಇದು 100% ಇದೇ ಇರ್ತಾರೆ. ಅನಿಸ್ತಿದೆಯಲ್ಲ ಬೆಟ್ಟ, ಅಲ್ಲಿಗೆ ನಾವು 2 ಸರಿ ಎಕ್ಕಿದ್ದೀವಿ. ಏನು ಇವಾಗ ನೋಡಿದ್ರೆ ಎಷ್ಟು ಚಿಕ್ಕದಾಗಿ ಕಾಣಿಸ್ತಾ ಇದೆ. ಏನಕ್ಕೆ ಹೇಳಿದ್ರೆ ಚಿಕ್ಕದಾಗಿ ಕಾಣಿಸ್ತಾ ಇರೋದು, ಯಾಕಂದರೆ ನಾವು ಎಕ್ಕಿದ್ದೀವಲ್ಲ ಆಲ್ರೆಡಿ. ಅದು ಎಕ್ಕಿಲ್ಲ ಅಂದರೆ ಏನಪ್ಪ ಇಷ್ಟು ದೊಡ್ಡದಾ ಅಂದ್ಕೊತೀವಿ. ಆದರೆ ನಾವು ಎಕ್ಬಿಟ್ಟಿದ್ದೀವಲ್ಲ ಅದಕ್ಕೆ. ಇನ್ನೇನಾಯ್ತಲ್ಲಪ್ಪ ದರ್ಶನ ಕುಕ್ಕೆ ಸುಬ್ರಹ್ಮಣ್ಯದು. ಇನ್ನೇನು ಹೋಗೋದೇನಾ? ಇನ್ನೇನು ಅಷ್ಟೇ. ಇವಾಗ ಎಷ್ಟು 5:30? 5:30 ಏನು ಒಂದು 10 ನಿಮಿಷ ದರ್ಶನ ಅಷ್ಟೇ. ಇಷ್ಟು ಜನ ಇದ್ದಾರೆ, ಆದರೂ ಒಂದು 10 ನಿಮಿಷದಲ್ಲಿ ದರ್ಶನ ಆಯಿತು. 5:55ಗೆ ಬಿಡ್ತಾ ಇದ್ದೀವಿ ಕುಕ್ಕೆ ಸುಬ್ರಹ್ಮಣ್ಯ. ಮನೆಗೆ ರೀಚ್ ಆಗೋ ಅಷ್ಟೊತ್ತಿಗೆ ಅಂದಾಜು ಒಂದು ಗಂಟೆ ಆಗ್ಬೋದು. 1 ಗಂಟೆ ಇಲ್ಲ 2 ಗಂಟೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ. ಲೆಟ್ಸ್ ಗೋ. ಹೋಟೆಲ್ ಏನು ಚೆನ್ನಾಗಿದ್ದಿಲ್ಲ, ವೇಸ್ಟ್, ಸುಮ್ಮನೆ ತಿಂದಿದ್ದೀನಿ. ರೈಸ್ 1 o'clock ಅಂದೆ, 12:20ಗೆ ಬಂದಿದ್ದೀವಿ. ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಜ್ಯೂಸ್ ಜೊತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗ್ತೀನಿ. ಬಾಯ್.